ಓಂ ಶ್ರೀ ಮಾತ್ರೇ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇದರ ಅರ್ಥ, ಸಕಲ ಮಂಗಳಗಳಿಗೆ ಮೂಲವಾದ ಶಿವಸ್ವರೂಪಿಣಿಯಾದ ಎಲ್ಲ ಶುಭ ಕಾರ್ಯಗಳನ್ನು ಸಫಲಗೊಳಿಸುವ ತಾಯಿಯೇ, ಎಲ್ಲರಿಗೂ ಆಶ್ರಯ ನೀಡುವ ತ್ರಿನೇತ್ರಿ ಗೌರಿಯೇ, ನಾರಾಯಣಿಯೇ, ನಿನಗೆ ನನ್ನ ಅನಂತ ನಮಸ್ಕಾರಗಳು ಎಂದು ಪ್ರಾರ್ಥಿಸುತ್ತಾ, ಆದಿಶಕ್ತಿ ದೇವಿಯ ಆಶೀರ್ವಾದದೊಂದಿಗೆ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ಪಿರಿಚುವಲ್ ಜರ್ನಿ ವಿತ್ ನೇತ್ರ ಚಾನಲ್ಗೆ ಸ್ವಾಗತ. ಹಿಂದೂ ಧರ್ಮದಲ್ಲಿ ದೈವಾರಾಧನೆಗೆ ಪ್ರತಿಯೊಂದು ಮಾಸವೂ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಅದರಂತೆ ಆಷಾಢ ಮಾಸವು ಆದಿಶಕ್ತಿಯ ಆರಾಧನೆಗೆ ಅತ್ಯಂತ ಪವಿತ್ರವಾದ ಮಾಸವೆಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ. ಈ ಆಷಾಢ ಮಾಸದಲ್ಲಿ ಭಕ್ತಿಯಿಂದ ಆದಿಶಕ್ತಿ ದೇವಿಯನ್ನು ಆರಾಧಿಸಿದರೆ ನಮ್ಮೆಲ್ಲರಿಗೂ ದೈವಿಕ ರಕ್ಷಣೆ ದೊರೆಯುತ್ತದೆ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಆಷಾಢ ಮಾಸವೆಂದರೇನು, ಏಕೆ ಆಷಾಢ ಮಾಸವೆಂದು ಕರೆಯುತ್ತಾರೆ, ಹಾಗೂ ಈ ಮಾಸದಲ್ಲಿ ದೇವಿಯ ಆರಾಧನೆಯ ಮಹತ್ವವೇನು ಮತ್ತು ಈ ಮಾಸದಲ್ಲಿ ಮಾಡಿದ ಪೂಜೆಯ ಅಪಾರ ಫಲಗಳ ಬಗ್ಗೆ ಭಕ್ತಿಯಿಂದ ತಿಳಿದುಕೊಳ್ಳೋಣ. ಮೊದಲಿಗೆ ಆಷಾಢ ಎಂಬ ಹೆಸರು ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರಗಳಿಂದ ಬಂದಿದೆ. ಈ ಮಾಸದ ಹುಣ್ಣಿಮೆಯ ಸಮಯದಲ್ಲಿ ಚಂದ್ರನು ಈ ನಕ್ಷತ್ರಗಳ ಸಮೀಪ ಇರುವುದರಿಂದ ಈ ಮಾಸವನ್ನು ಆಷಾಢ ಮಾಸ ಎಂದು ಕರೆಯುತ್ತಾರೆ. ಈ ಮಾಸದಲ್ಲಿ ಪ್ರಕೃತಿಯೇ ಹೊಸ ಜೀವ ಪಡೆಯುತ್ತದೆ. ಮಳೆ ಭೂಮಿಯನ್ನು ಪವಿತ್ರಗೊಳಿಸುತ್ತದೆ. ಒಣಗಿದ ಮರಗಳು ಮತ್ತೆ ಹಸಿರಾಗುತ್ತವೆ. ನದಿಗಳು ತುಂಬಿ ಹರಿಯುತ್ತವೆ. ಈ ನವ ಚೈತನ್ಯವೇ ಆದಿಶಕ್ತಿಯ ಸೃಷ್ಟಿ ಶಕ್ತಿಯ ಪ್ರತೀಕ. ಆದ್ದರಿಂದಲೇ ಋಷಿ ಮುನಿಗಳು ಆಷಾಢ ಮಾಸವು ಆದಿಶಕ್ತಿ ದೇವಿಯ ಕೃಪೆ ಪಡೆಯಲು ಅತ್ಯಂತ ಪವಿತ್ರ ಮಾಸವೆಂದು ವರ್ಣಿಸಿದ್ದಾರೆ. ಸ್ನೇಹಿತರೆ, ಆಷಾಢ ಮಾಸದಲ್ಲಿ ಆದಿಶಕ್ತಿ ದೇವಿಯ ಆರಾಧನೆಯ ಮಹತ್ವವೆಂದರೆ, ಆದಿಶಕ್ತಿಯೇ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರಿಗೂ ಶಕ್ತಿಯನ್ನು ನೀಡುವ ಪರಮಶಕ್ತಿ. ಆಕೆಯ ಇಚ್ಛೆಯಿಂದಲೇ ಈ ಸೃಷ್ಟಿ ನಡೆಯುತ್ತಿದೆ. ಮಹಾಲಕ್ಷ್ಮಿ, ದುರ್ಗಾದೇವಿ, ಮಹಾಸರಸ್ವತಿ, ಮಹಾಚಾಮುಂಡೇಶ್ವರಿ, ವಾರಾಹಿದೇವಿ ಹಾಗೂ ಕನಕದುರ್ಗಮ್ಮ ಇವರೆಲ್ಲರೂ ಒಂದೇ ಆದಿಶಕ್ತಿಯ ವಿವಿಧ ರೂಪಗಳು. ಈ ಮಾಸದಲ್ಲಿ ಆದಿಶಕ್ತಿಯನ್ನು ಭಕ್ತಿಯಿಂದ ಸ್ಮರಿಸಿ ಪೂಜಿಸಿದರೆ ಅನೇಕ ಜನ್ಮಗಳ ಪಾಪಗಳು ಕ್ಷಯಿಸಿ ಮನೆಯಲ್ಲಿ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ದೈವಿಕ ರಕ್ಷಣೆ ನೆಲೆಸುತ್ತದೆ. ಸ್ನೇಹಿತರೆ, ಆಷಾಢ ಮಾಸದ ಪ್ರತಿಯೊಂದು ಶುಕ್ರವಾರವೂ ದೇವಿಗೆ ಅತ್ಯಂತ ಪ್ರಿಯವಾದ ವಾರವಾಗಿದ್ದು, ಈ ದಿನ ದೇವಿಗೆ ಕುಂಕುಮಾರ್ಚನೆ ಮಾಡಿ ಕೆಂಪು ಹೂಗಳನ್ನು ಅರ್ಪಿಸಿ ತುಪ್ಪದ ದೀಪ ಬೆಳಗಿ ದುರ್ಗಾದೇವಿ ಅಷ್ಟೋತ್ತರ ಹಾಗೂ ದುರ್ಗಾದೇವಿಯ ನಾಮಸ್ಮರಣೆಯಾದ ಓಂ ದುಂ ದುರ್ಗಾಯೇ ನಮಃ ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪಿಸಿದರೆ ದೇವಿಯು ಪ್ರಸನ್ನಳಾಗುತ್ತಾಳೆ. ಸ್ನೇಹಿತರೆ, ಆಷಾಢ ಮಾಸದ ದೇವಿಯ ಆರಾಧನೆಯಿಂದ ದೊರೆಯುವ ಪೂಜಾ ಫಲಗಳೆಂದರೆ, ಶಾಸ್ತ್ರಗಳ ಪ್ರಕಾರ ಭಕ್ತಿಯಿಂದ ಸರಳವಾಗಿ ದೇವಿಯ ಆರಾಧನೆಯನ್ನು ಮಾಡಿದರೆ ದೇವಿಯ ದಿವ್ಯ ರಕ್ಷಣೆ ಕುಟುಂಬದ ಮೇಲೆ ಸದಾ ಇರುತ್ತದೆ. ಈ ಮಾಸದಲ್ಲಿ ದೇವಿಯನ್ನು ಆರಾಧಿಸುವುದರಿಂದ ದುಷ್ಟ ಶಕ್ತಿಗಳ ನಿವಾರಣೆ ಹಾಗೂ ಕುಟುಂಬ ರಕ್ಷಣೆ ಮತ್ತು ಆರೋಗ್ಯ, ಐಶ್ವರ್ಯ ಹಾಗೂ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಈ ಸೃಷ್ಟಿಗೆ ಜನ್ಮ ನೀಡಿದ ತಾಯಿಯೇ ಆದಿಶಕ್ತಿ. ನಮ್ಮ ಕಷ್ಟಗಳಲ್ಲಿ ನಮ್ಮನ್ನು ಕಾಪಾಡುವ ತಾಯಿಯೇ ದುರ್ಗಾದೇವಿ. ನಾವು ಒಂದು ಹೆಜ್ಜೆ ಭಕ್ತಿಯಿಂದ ತಾಯಿಯ ಕಡೆ ಇಟ್ಟರೆ ತಾಯಿ ಕೊನೆಯವರೆಗೂ ನಮ್ಮ ಜೊತೆ ಬರುತ್ತಾಳೆ. ಸ್ನೇಹಿತರೆ, ಜಗತ್ತಿಗೆ ತಾಯಿಯಾದ ಆದಿ ಪರಾಶಕ್ತಿ ತನ್ನ ಕರುಣೆ, ಪ್ರೀತಿ ಮತ್ತು ರಕ್ಷಣೆಯನ್ನು ಅಪಾರವಾಗಿ ಸುರಿಸುವ ಪವಿತ್ರ ಕಾಲವೇ ಈ ಆಷಾಢ ಮಾಸ.
ಈ ಮಾಸವು ಕೇವಲ ಪಂಚಾಂಗದ ಒಂದು ತಿಂಗಳಲ್ಲ, ಇದು ಆದಿಶಕ್ತಿ ದೇವಿಯ ಅನುಗ್ರಹ ಭೂಲೋಕದ ಮೇಲೆ ಹೆಚ್ಚಾಗಿ ಹರಿಯುವ ದಿವ್ಯ ಸಮಯ. ಆದ್ದರಿಂದ ಈ ಆಷಾಢ ಮಾಸದಲ್ಲಿ ಆದಿಶಕ್ತಿಯನ್ನು ಭಕ್ತಿಯಿಂದ ಆರಾಧಿಸಿ ತಾಯಿಯ ದೈವಿಕ ರಕ್ಷಣೆಯನ್ನು ಪಡೆಯೋಣ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಇದರ ಅರ್ಥ, ಎಲ್ಲ ಜೀವಿಗಳಲ್ಲಿಯೂ ಶಕ್ತಿಯ ರೂಪದಲ್ಲಿ ನೆಲೆಸಿರುವ ಆದಿಶಕ್ತಿ ತಾಯಿಗೆ ಪುನಃ ಪುನಃ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಈ ಜಗತ್ತಿನ ಪ್ರತಿಯೊಂದು ಉಸಿರು, ಪ್ರತಿಯೊಂದು ಜೀವ, ಪ್ರತಿಯೊಂದು ಶಕ್ತಿಯ ಮೂಲವೇ ಈ ಆದಿಶಕ್ತಿ. ಸ್ನೇಹಿತರೆ, ಇದುವರೆಗೂ ನಾವು ಆಷಾಢ ಮಾಸದ ಮಹಿಮೆ ಮತ್ತು ಆದಿಶಕ್ತಿಯ ಆರಾಧನೆಯ ಪವಿತ್ರತೆಯನ್ನು ತಿಳಿದುಕೊಂಡೆವು. ಈ ವಿಡಿಯೋದಲ್ಲಿರುವ ಒಂದು ಸಣ್ಣ ವಿಷಯವನ್ನಾದರೂ ನಿಮ್ಮ ಜೀವನದಲ್ಲಿ ಆಚರಿಸಿ. ಭಕ್ತಿಯಿಂದ ಮಾಡಿದ ಪ್ರತಿಯೊಂದು ಪ್ರಾರ್ಥನೆಯು ಆದಿಶಕ್ತಿ ತಾಯಿಯ ಪಾದಗಳನ್ನು ಖಂಡಿತ ತಲುಪುತ್ತದೆ. ತಮ್ಮೆಲ್ಲರಿಗೂ ಆದಿಶಕ್ತಿಯ ಕೃಪೆ ದೊರೆಯಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಓಂ ದುಮ್ ದುರ್ಗಾಯೇ ನಮಃ ಎಂದು ಕಮೆಂಟ್ ಮಾಡಿ. ಇಂತಹ ಇನ್ನಷ್ಟು ಭಕ್ತಿಮಯ ವಿಡಿಯೋಗಳಿಗಾಗಿ ಈ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಭಕ್ತಿಮಯ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.